ಮುದ್ದೆ ತಿನ್ನು. ತಿಂತಾ ಇದ್ದೀನಿ ಸ್ವಾಮಿ. ಇವಾಗ ನನ್ಗೇನಂದ್ರೆ, ನಾನು ಈ ರೀಲ್ಸ್ ಗಳಾಗ ನೋಡ್ತಾ ಇರ್ತೀನಿ. ಹೌದಣ್ಣ. ಏನ್ ನಮ್ ಭಾಷೆಗಳನ್ನ ಬಲೆ ಕೊಂಡಾಡ್ತಾರೆ ಜನಗಳು. ಹೌದಣ್ಣ. ಅವ್ರಿಗೆಲ್ಲ ಒಂದ್ ಥ್ಯಾಂಕ್ಸ್. ನಮ್ ಭಾಷೆಗಳಾಗ ರೀಲ್ ಮಾಡೋರ್ಗೆಲ್ಲ ಒಂದ್ ಥ್ಯಾಂಕ್ಸ್. ಬಲೆ ಖುಷಿ ಆಗ್ತದೆ. ನಾನು ಎಲ್ಲ ಮರ್ತು ಬಿಟ್ರೇನೋ, ಯಾರಿಗೂ ಜ್ಞಾಪಕ ಇಲ್ಲ, ಏನ್ ಮಾಡೋದು, ನಮ್ ಭಾಷೆ ಹಂಗೇ ಹೋಗ್ಬಿಡ್ತದೆ ಅನ್ಕೊಂಡೆ. ಕರೆಕ್ಟ್ ಅಣ್ಣ. ನಮ್ ಭಾಷೆಗಳಾಗ ರೀಲ್ಸ್ ಮಾಡೋದ್ ನೋಡಿ ಏನು ಬಲೆ ಖುಷಿ ಪಡ್ತೀನಿ ನಾನು. ಈ ನಮ್ ಭಾಷೆಗಳಾಗ ರೀಲ್ ಮಾಡೋರು ಈ ಪರ್ವ, ಶಿಲ್ಪಕ್ನು, ಮಂಜಣ್ಣು, ಆಮೇಲೆ ಗೀತಮ್ನು, ಸುಷ್ಮಮ್ನು, ಮಂಜು ಭಟ್ರು, ಜ್ಞಾನ್ವಿ, ಅಂಜುಗೌಡ, ತೇಜುಗೌಡ, ಇನ್ನೂ ಸುಮಾರು ಜನ ಮಾಡ್ತಾ ಇದ್ರು ರೀಲ್ಗಳನ್ನ. ನಿಮ್ಗೆಲ್ಲ ಸಾನ ಥ್ಯಾಂಕ್ಸು. ನಮ್ ಭಾಷೆಗಳನ್ನ ಹಂಗೆ ಉಳಿಸ್ಕೊಂಡು ಹೋಗೋಣ. ನೀವ್ ಒಂದೊಂದ್ಸತಿ ಹೇಳ್ತೀರಣ್ಣ, ಈ ಪಿಜ್ಜಾ ಬರ್ಗರ್ 30-40 ವರ್ಷಕ್ಕ ಎಲ್ರು ಡಮಾರು. ಹೌದು. ಈ ರಾಗಿ ಮುದ್ದೆ 100 ವರ್ಷ ನೆಮ್ಮದಿ ನಿದ್ದೆ. ಹೌದು. ಈ ತರ ನೀವ್ ಹೇಳಿರೋ ಮಾತ್ ನನ್ಗೆ ಇವತ್ಗೂ ಜ್ಞಾನ ಅದೇ ನೋಡ್ರಿ. ಇವತ್ಗೂ ಈ ತಿಂಗಳಿಟ್ಟು ಮರ್ತಿಲ್ಲ. ಇಲ್ಲಪ್ಪ, ಹಳ್ಳಿ ಸೊಗಂಡು ಬಿಟ್ಟಿಲ್ಲ. ತಂಗಿಟ್ಟು ಸೀಕುಗಳು ತಿಂತಾ ಇದ್ದಿದ್ದು, ಮಟ್ಗಳ ಕಿತ್ಕೊಂಡು ಅದನ್ನ ಯಾವ್ದು ಮರ್ತಿಲ್ಲ ನಾವು. ಅಂದ್ರೆ ಇವಕ್ಕೂ ಅದೇ ಪದ್ಧತಿನಲ್ಲಿ ನಡೀತಾ ಇದ್ದೀರಲ್ಲ, ಅದೊಂದು ಭಾರಿ ಸಂತೋಷ ನೋಡ. ಇವಾಗ ಮನೆಗ ಒತ್ತಿಂದನೇ ಮುದ್ದೆ ಇರ್ಬೇಕು, ರಾತ್ರಿಗೆ ಮುದ್ದೆ ಇರ್ಬೇಕು. ಮುದ್ದೆ ಇಲ್ಲ ಅಂದ್ರೆ ನಿದ್ದೆ ಇಲ್ಲ ನಂಕ. ಹೌದಣ್ಣ. ನಿದ್ದೆಗಳು ಬರಲ್ಲ. ಆಮೇಲೆ ನೀವ್ ಹೇಳಿರೋದು ಇನ್ನ ಒಂದ್ 3 ಮಾತ್ ಜ್ಞಾನ ಅದಣ್ಣ ನನ್ಕ. ಏನಪ್ಪ? ಏನಂದ್ರೆ, ರಾಗಿ ಇಟ್ಕ ರೋಗ ಇಲ್ಲ, ಜಾಣನ್ಕ ಜಗಳ ಇಲ್ಲ. ಯಾವ್ದೋ ಹಿಂಗೆ ಚಿಕ್ಕ ವಯಸ್ಸಾಗ ಒಂದು ಸುಮ್ನೆ ಒಂದು ತಪ್ಪಿಚಾರಕ್ಕ ಬುದ್ಧಿ ಹೇಳಿದ ಮಾತು, 17-18 ವರ್ಷ ಹಿಂದಿನ ಮಾತು ಅವಾಗ ಹೇಳಿದ್ರಿ. ಆಮೇಲೆ ಇನ್ನ ರಾಗಿ ಮುದ್ದೆ ಬಗ್ಗೆ ಬಲ ಹೇಳಿರಿ. ತೋಳಗ್ ಬಲ, ದೇಹಕ್ ತುಂಬು. ಹೌದು. ಆಮೇಲೆ ಮುದ್ದೆ ಕಮ್ಮಿ ತಿನ್ನೋವಾಗ ಮಕ್ಕಳಿಗೆಲ್ಲ ಒಂದ್ ಜಾಗದಲ್ಲಿ ಹೇಳಿದ್ದು ಜ್ಞಾನ ಅದೇ, ಇಟ್ಟಂ ಬಿಟ್ಟಂ ಕೆಟ್ಟಂ ಅಂದ್ರಿ. ಅದೇ ಇಟ್ಟಂ ತಿಂದಂ ಬೆಟ್ಟಂ ಕಿತ್ತಿಟ್ಟಂ. ಕಿತ್ತಿಟ್ಟಂ. ಸೂಪರ್ ಅಣ್ಣ.